ಇಂದು ಬೆಳಗಿನ ಜಾಗವೇ ಕೊಚ್ಚಿನ್ ನಗರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದಂತಹ ಎಚ್.ಡಿ. ಕುಮಾರಸ್ವಾಮಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಧರಿಸಿದ್ದಾರೆ. ನಂತರ ದೇಗುಲದಲ್ಲಿಯೇ ಇರುಮುಡಿಯನ್ನು ಹೊತ್ತು ಶಬರಿಮಲೆ ಯಾತ್ರೆಗೆ ಹೊರಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶಬರಿಮಲೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಯ್ಯಪ್ಪ ಮಾಲೆಯನ್ನ ಧರಿಸಿದ್ದಾರೆ. ಎಚ್.ಡಿ.ಕೆ ನೋಡಿ, ಇಲ್ಲಿ ಆರೋಗ್ಯದ ಹರಕೆಯನ್ನ ತೀರಿಸೋಕೆ ಎಚ್.ಡಿ.ಕೆ ಶಬರಿಮಲೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಜೆ ಅಯ್ಯಪ್ಪ ಸನ್ನಿಧಿಯಲ್ಲಿ ಇವತ್ತು ಕೇಂದ್ರ ಸಚಿವ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರಂತೆ. ಮಧ್ಯಾಹ್ನದ ಹೊತ್ತಿಗೆ ಪಂಪಾ ನದಿ ತೀರವನ್ನ ಸೇರ್ಕೊಳ್ಳಲಿದ್ದಾರೆ ಸಚಿವರು ಹಾಗೂ ಅವರೊಡನೆ ಹಲವಾರು ಭಕ್ತರ ತಂಡ ಕೂಡ ತೆರಳುತ್ತಾ ಇದೆ. ಆ ನಂತರದಲ್ಲಿ ಹಂಪಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಶಬರಿಮಲೆ ಹತ್ತಿರ ಸಾಕ್ತಾರೆ. ಸಂಜೆ ಅಷ್ಟೊತ್ತಿಗೆ ಅಯ್ಯಪ್ಪ ಸನ್ನಿಧಿಯಲ್ಲಿ ಪಡಿ ಪೂಜೆಯಲ್ಲಿ ಪಾಲ್ಗೊಳ್ತಾರೆ ಸಚಿವರು. ಆ ನಂತರ ಅಯ್ಯಪ್ಪ ಸ್ವಾಮಿಗೆ ಪುಷ್ಪ ಅಭಿಷೇಕದಲ್ಲಿ ಭಾಗಿಯಾಗ್ತಾರೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ನಂತರ ಶಬರಿಮಲೆಗೆ ಈ ಮೊದಲೇ ಬಾರಿಗೆ ಹೋಗ್ತಾ ಇರೋದು. ಹಾಗಾಗಿ ಇದಕ್ಕೂ ಮೊದಲು ಅವರು ಹಲವಾರು ಬಾರಿ ಅಯ್ಯಪ್ಪನ ಸನ್ನಿಧಿ ಯಾತ್ರೆಯನ್ನ ಕೈಗೊಂಡಿದ್ರು. ಸಚಿವರಾದ್ಮೇಲೆ ಮೊದಲ ಬಾರಿಗೆ ಅಯ್ಯಪ್ಪನ ದರ್ಶನಕ್ಕೆ ಅಯ್ಯಪ್ಪನ ಕಪ್ಪು ಬಟ್ಟೆಯನ್ನ ಧರಿಸಿ ತೆರಳ್ತಾ ಇರುವಂತದ್ದು. ಅದು ನೋಡಿ, ಆರೋಗ್ಯ ಸಮಸ್ಯೆ ನಾವು ಗಮನಿಸಿದೀವಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗೋದಕ್ಕಿಂತ ಮುಂಚೆ ಮೈಕಟ್ಟಿನಲ್ಲಿ ಬಹಳಷ್ಟು ಚೆನ್ನಾಗಿ ಕಾಣ್ತಾ ಇದ್ರು. ಯಾವಾಗ ಕೇಂದ್ರ ಸಚಿವರಾದರೂ ಒತ್ತಡ ಆಗಿರ್ಬೋದು, ಆರೋಗ್ಯ ಸಮಸ್ಯೆ, ಇವೆಲ್ಲ ಕಾರಣಗಳಿಂದ ಒಂದು ಸೆಕೆಂಡ್ ಅವರ ಮೈ ಭಾರವೇ ಕಡಿಮೆ ಆದಂತಿತ್ತು. ಹಾಗಾಗಿ ಎಲ್ಲರೂ ಕೂಡ ಅವ್ರಿಗೆ ಹುಷಾರಿಲ್ಲ, ಏನಾಯ್ತು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಂತ ಬಹಳ ಆತಂಕಕ್ಕೊಳಗಾಗಿದ್ರು. ಹಾಗಾಗಿ ಈ ನಿಟ್ಟಿನಲ್ಲಿ ಅವರು ಒಂದ್ ಕಡೆ ಅವ್ರ ತಂದೆ ಆಗಿರ್ಬೋದು, ಒಂದ್ ಕಡೆ ಅವರು, ಮತ್ತೊಂದು ಕಡೆಗೆ ಮಗನ ರಾಜಕೀಯ ಭವಿಷ್ಯ, ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಅವರೀಗ ಸದ್ಯಕ್ಕೆ ಅಯ್ಯಪ್ಪನ ದರ್ಶನಕ್ಕೆ ಮುಂದಾಗಿರುವಂಥದ್ದು. ಇನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬು ಹಾಗೆ ಮಾಜಿ ಮಂತ್ರಿಗಳಾದ ಸಿ.ಎಸ್. ಪುಟ್ಟರಾಜು, ಸಾರಾ ಮಹೇಶ್, ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡರು ಮತ್ತು ಶಾಸಕರಾದ ಶರಣ್ ಗೌಡ ಕಂದಕೂರು ಹಾಗೆ ಮಾಜಿ ಶಾಸಕ ಮಾಗಡಿ ಮಂಜುನಾಥ್, ಎಚ್.ಎಂ. ರಮೇಶ್ ಗೌಡ ಸೇರಿದಂತೆ ಇಲ್ಲಿ 30ಕ್ಕೂ ಹೆಚ್ಚು ಅಯ್ಯಪ್ಪ ಭಕ್ತರ ತಂಡದೊಂದಿಗೆ ಕೇಂದ್ರ ಸಚಿವರು ಯಾತ್ರೆಯನ್ನ ಕೈಗೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. ರಾಜಾದಿರಾಜನೇ ರಾಜಕುಮಾರನೇ ರಾಜಕುಮಾರನೇ ರಾಜಾದಿರಾಜನೇ ಜಿಲ್ಲಾಳಿ ವೀರನೇ ವೀರಮಣಿ ಕಂಠನೇ ವೀರಮಣಿ ಕಂಠನೇ ಜಿಲ್ಲಾಳಿ ವೀರನೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ